ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ತೀನಿ. ನಾಡಿನ ಒಂದು ಸ್ಟುಡಿಯೋದಲ್ಲಿ ಒಂದು ಚಿತ್ರೀಕರಣ, ಅದಕ್ಕೆ ದೊಡ್ಡ ಸ್ಟಾರ್ನ ಚಿತ್ರೀಕರಣ ಆಗ್ತಾ ಇರುತ್ತೆ. ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ಸಹನಟನಿಗೆ ಆಗಿ ಕರೆದಿರ್ತಾರೆ. ಸಹನಟ ಚಿತ್ರೀಕರಣ ಶುರುವಾಗಿ ಬಹಳ ಹೊತ್ತಿನವರೆಗೂ ಹೊರಗಡೆನೇ ಕಾಯ್ತಾ ಕುಳಿತಿರ್ತಾರೆ. ಒಂದು 3-4 ಗಂಟೆ ಆದರೂ ಕೂಡ ಅವ್ರನ್ನ ಯಾರೂ ಬಂದು ಮಾತಾಡಿಸಲಿಲ್ಲ. ಲಂಚ್ ಬ್ರೇಕ್ ಬಂದಾಗ ಆತ ಎದ್ದೋಗಿ ನಿರ್ದೇಶಕರು ಕೇಳ್ತಾರೆ, ಸ್ವಾಮಿ ನನ್ನೇನಿನ್ನೂ ಪರಿಗಣಿಸಿದ್ವಿ ಅಂತ ಮರ್ತು ಬಿಟ್ವಿ, ಆದರೆ ನೀವು ಇಷ್ಟು ಚಿಕ್ಕ ಪಾತ್ರವಾದರೂ ಇಷ್ಟೊಂದು ಸಮಯ ಪ್ರಜ್ಞೆಯಿಂದ ಕಾದು ಆಸಕ್ತಿಯಿಂದ ನೀವು ಬಂದು ನಮ್ಗೆ ಕೇಳ್ತಾ ಇದ್ದೀರಾ ಅಂದರೆ, ನಿನ್ನನ್ನು ಇಷ್ಟು ಗಂಟೆಗಳ ಕಾಲ ಕಾಯಿಸಿದ ಚಿತ್ರರಂಗ ನಿನಗಾಗಿ ದಿನಗಟ್ಟಲೆ ತಿಂಗಳುಗಟ್ಟಲೆ ಕಾಯುವಂಥ ಕಾಲ ಖಂಡಿತ ಬರುತ್ತೆ, ಚಿಂತೆ ಮಾಡಬೇಡ, ಮುಂದೆ ಕರಿತೀವಿ ಅಂತ ಹೇಳಿ ಹೋದರು. ಆಮೇಲೆ ಅವ್ರಿಗೆ ಆ ಪುಟ್ಟ ಅವಕಾಶವೂ ಸಿಕ್ತು. ಆತನ ಸಮಯ ಪ್ರಜ್ಞೆ ಮತ್ತು ಚಿತ್ರರಂಗಕ್ಕೆ ಇದ್ದ ಆಸಕ್ತಿ ಮತ್ತು ಕಲಾ ಕೌಶಲ್ಯದಿಂದ ಅವರು ಇವತ್ತು ರಜನಿಕಾಂತ್ ಆದರು. ಅಂಥ ರಜನಿಕಾಂತ್ ಅವರು ಹುಟ್ಟುಹಬ್ಬ. ಸೊ ಹಾಗಾಗಿ ಯಾರೆಲ್ಲ ಸಾಧನೆ ಮಾಡಿದ್ದಾರೆ ಅವ್ರನ್ನ ಈ ರೀತಿಯಾಗಿ ನಾವು ಸ್ಮರಣೆ ಮಾಡ್ಕೋಬೇಕು. ಹಾಗಾಗಿ ಪ್ರತಿಯೊಬ್ಬರೂ ರಜನಿಕಾಂತ್ ಆಗೋ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಿದಾಗ ಯಶಸ್ಸು ನಮ್ಮಿಂದ ಬಂದೇ ಬರುತ್ತೆ ಅನ್ನೋ ಮಾತುಗಳೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.